ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಪಂಪ ವಿರಚಿತ ವಿಕ್ರಮಾರ್ಜುನ ವಿಜಯಂ ಮಹಾಕಾವ್ಯದಿಂದ ಆಯ್ದ ಕೆಮ್ಮನೆ ಮೀಸೆಬತ್ತನೆ ಎಂಬ 10ನೇ ತರಗತಿ ಪದ್ಯಪಾಠದ ಬಗ್ಗೆ ತಿಳಿದುಕೊತಾ ಇದ್ದೀವಿ. ಪಂಪನ ಪರಿಚಯ ಮಾಡಿಕೊಂಡಿದ್ದು ಮಕ್ಕಳೇ, ಪ್ರವೇಶ, ಇದ್ರ ಜೊತೆಗೆ ಸ್ವಲ್ಪ ಭಾಗವನ್ನ ಪದ್ಯದ ಸಾರಾಂಶವನ್ನು ಕೂಡ ತಿಳ್ಕೊಂಡಿದ್ದೀವಿ. ಇವತ್ತು ಆ ಪದ್ಯದ ಪ್ರಾರಂಭದಿಂದ ಶುರು ಮಾಡಿ ಕೊನೆಯವರೆಗೂ ಈ ವಿಚಾರವನ್ನ ತಿಳಿದುಕೊಳ್ಳೋಣ. ದ್ರುಪದ ಮತ್ತು ದ್ರೋಣ ಇಬ್ಬರು ಸಹಪಾಠಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದ್ರುಪದ, ನಾನು ರಾಜನಾದಾಗ ನಿನಗೆ ನನ್ನ ಸಹಾಯ ಬೇಕಾದ್ರೆ ಬಾ ಅಂತ ಹೇಳಿರ್ತಾನೆ. ಅದೇ ಕಾಲಾನುಕಾಲಕ್ಕೆ ದ್ರೋಣನಿಗೆ ಬಡತನ ಬರುತ್ತೆ. ಆಗ ಬಾಲ್ಯದ ಗೆಳೆಯ ದ್ರುಪದನನ್ನ ಹೇಳಿದ ಮಾತುಗಳು ನೆನಪಾಗಿ ದ್ರುಪದನ ಸಹಾಯವನ್ನು ಹರಸಿ ದ್ರೋಣ ಅಲ್ಲಿಗೆ ಹೋಗುವ ಒಂದು ಸಂದರ್ಭ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ದ್ರುಪದ ಮತ್ತು ದ್ರೋಣ ಇಬ್ಬರ ನಡುವಿನ ಮಾತುಕತೆ ಹೇಗಿತ್ತು ಅಂತಕ್ಕಂತಹ ವಿಚಾರವನ್ನು ನಮಗೆ ಹೇಳ್ತಾರೆ. ಇವರಿಬ್ಬರು ಸ್ನೇಹಿತರು, ದ್ರುಪದ ಮತ್ತು ದ್ರೋಣ. ನೋಡಿ, ಈಗ ದ್ರೋಣನಿಗೆ ಬಡತನ ಬಂದಿದೆ. ದ್ರೋಣನು ತನಗೆ ಬಡತನ ಮಾಡಿಸಿ ಅಶ್ವತ್ಥಾಮನೊಳಗೊಂಡು ನಾಡಂ ತೊಳೆದು ಪರಶುರಾಮನಿಗೆ ಬಂದಂ. ಅಲ್ಲ, ಅರ್ಥ ಆಗಿದೆಯೋ ಮಕ್ಕಳೇ? ದ್ರೋಣನಿಗೆ ಬಡತನ ಬಂದ್ಬಿಟ್ಟಿರುತ್ತೆ ಅಥವಾ ಬಡತನ ಪ್ರಾಪ್ತವಾಗಿರುತ್ತೆ. ಆಗ ಅಶ್ವತ್ಥಾಮನನ್ನ ಜೊತೆಗೂಡಿ ಅಥವಾ ಅಶ್ವತ್ಥಾಮನನ್ನ ಕರೆದುಕೊಂಡು ದೇಶಗಳನ್ನು ಸುತ್ತಿ ಪರಶುರಾಮ ಎಂಬ ಜಾಗಕ್ಕೆ ಬರ್ತಾನೆ. ಅಂತ ವತ್ಕುಲ ವೃತ್ತ ಕಟಿತ ಮನುವಾಗಿದ್ದ ನಾಲ್ಮುಡಿ ಸೊಂಟವುಳ್ಳವನಾಗಿರ್ತಕ್ಕಂತಹ ಜಟಕಲಾಪನವಾಗಿ ಇರ್ತಕ್ಕಂತಹ ಪರಶುರಾಮನ ಬಳಿಗೆ ಬಂದಂತಹ ದ್ರವ್ಯಾರ್ಥಿಯಾಗಿ ಬಂದಂತಹ ಕುಂಭಸಂಭವ, ಹಣವನ್ನು ಬೇಡುವವನಾಗಿ ಕುಂಭಸಂಭವ ಬರ್ತಾನೆ ದ್ರೋಣನ ಕಂಡು. ಆ ಬಂದಂತಹ ದ್ರೋಣನನ್ನು ಕಂಡಂತಹ ಪರಶುರಾಮ ಕನಕಪಾತ್ರಕ್ಕೂ ಉಪಾಯವಿಲ್ಲದು ಅಪ್ಪುದರಂ, ಚಿನ್ನದ ಪಾತ್ರೆ ಅಭಾವವಿದ್ದುದರಿಂದ ಮೃತ ಪಾತ್ರ ದೊಳಾಗ್ಯ ಎತ್ತಿ ಪೂಜಿಸಿ, ಅಂದ್ರೆ ಮಣ್ಣಿನ ಪಾತ್ರೆಯನ್ನ ಕೊಟ್ಟು ಪೂಜಿಸಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಆಗ ಏನ್ ಹೇಳ್ತಾರೆ ಪರಶುರಾಮ ಈ ಪದವನ್ನು ಗಮನಿಸಿ. ಪದ್ಯವನ್ನು ಒಡವೆಯನಾರ್ತಿಗಿತ್ತೇನ್ ಅವನೀತಳಂ ಗುರುವಿಗಿತ್ತೆ ಈಗಳೊಂದು ನಡೆಕೆವಿಲ್ಲ ಕೈಯೊಳೆರದಂ ಶ್ರುತಪಾರಂಗತನೆಂತು ಸಂತಸಂ ಬಡಿಸಬೇನಿ ಇನ್ನಿದೊಂದು ಧನುರ್ವಿರ್ತದೆ ದಿವ್ಯ ಶರಾವಳಿ ಇರ್ತದೆ ಇಲ್ಲೋಡು ಸಮಂತು ಬೇಡುವವರೊಳಾವುದ ನೀವುದೋ ಒಬ್ಬ ಸಂಭವ. ಒಡವೆಯನ್ನ ಆಸ್ತಿಯನ್ನ ಬೇಡಿದವರಿಗೆ ಕೊಟ್ಟೆ, ಭೂಮಂಡಲವನ್ನು ಗುರುವಿಗೆ ಕೊಟ್ಟೆ, ಈಗ ನನ್ನ ಹತ್ರ ಒಂದು ಅಡಿಕೆಯೂ ಇಲ್ಲ ಕೈಯೊಳ್ಳೆ. ಆದ್ರೆ ಕೇಳಿಕೆ ಬಂದಿರ್ತಕ್ಕಂಥವ್ರು ಅಥವಾ ಬೇಡಿಕೆ ಬಂದಿರ್ತಕ್ಕಂಥವ್ರು ಯಾರು? ಶ್ರುತಪಾರಂಗತನೆಂದು, ಶ್ರುತ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರ್ತಕ್ಕಂಥ, ಏನಾದರೂ ಮಾಡಿ ಇವರಿಗೆ ಸಂತಸ ಪಡಿಸಬೇಕು ಅಂತ ಇದೊಂದಿದೆ ನನ್ನ ಧನುರ್ವಿದ್ದುದು. ಧನುರ್ದಂದ್ರೆ ಬಿಲ್ಲಿದೆ, ಜೊತೆಗೆ ದಿವ್ಯ ಶರಾವಳಿ ಇರ್ತದೆ, ದಿವ್ಯವಾದ ಶ್ರೇಷ್ಠವಾದ ಮಂತ್ರಗಳುಳ್ಳಂತಹ ಒಂದು ಬಾಣಗಳ ಒಂದು ಸಮೂಹ ಇದೆ. ಇಲ್ಲೋಡ ಬೇರೆ ಯಾವುದೂ ಇಲ್ಲ, ಬೇರೆ ಯಾವ ಆಸ್ತಿಯೂ ಇಲ್ಲ ನನ್ನ ಹತ್ರ.
ಇಲ್ಲೋಡ ಬೇರೆ ಆಸ್ತಿ ಯಾವುದೂ ಇಲ್ಲ. ಮಂತು ಚೆನ್ನಾಗಿ ಯೋಚಿಸಿ ಹೇಳಿ ದ್ರೋಣಾಚಾರ್ಯರೇ. ಬೇಡಿ ಅವರೊಳಗಾವುದ ನೀಡಿದೆವು ಅದರೊಳಗೆ ಯಾವುದನ್ನು ನಿಮಗೆ ಕೊಡ್ಲಿ ಅಂತ ದ್ರೋಣನನ್ನ ಕೇಳ್ತಾ ಇದ್ದಾರೆ ಪರಶುರಾಮ. ಆಗ ದ್ರೋಣ ಏನ್ ಹೇಳ್ತಾರೆ ಕೇಳಿ. ಎಂಬುದಂ ದ್ರೋಣ ನಿನಗೆ ವಿದ್ಯಾಧನಮೇಧನ ಒಪ್ಪುದರಿಂ. ಆಗ ದ್ರೋಣ ಹೇಳ್ತಾನೆ, ಗುರುಗಳೇ, ವಿದ್ಯೆಯ ಧನವೇ ನನಗೆ ಧನ. ವಿದ್ಯಾದಾನ ಅಂತಕ್ಕಂಥದ್ದು ಹಣಕ್ಕೆ ಸಮಾನ. ದಿವ್ಯಾಸ್ತ್ರಗಳನ್ನು ದಯಗೈಬೇನೆಂದೆನಗೆ ಏನನ್ನ ಕೊಡಿ, ದಿವ್ಯಾಸ್ತ್ರಗಳನ್ನೇ ದಯಪಾಲಿಸಿ ಅಂದ ತಕ್ಷಣವೇ ವಾರುಣ, ವಾಯುವ್ಯ, ಆಗ್ನೇಯ, ಪುರಂದರ ಆದಿ ದಿವ್ಯಾಸ್ತ್ರಗಳನ್ನು ಕೊಡೆ. ಆಗ ಪರಶುರಾಮರು ವಾರುಣ ಅಥವಾ ವರುಣ, ವಾಯುವ್ಯ, ಆಗ್ನೇಯ, ಪೌರಂದರ ಅಂದ್ರೆ ಹೇಳಿದ್ರಲ್ಲ ಮಕ್ಕಳೇ, ಇಂದ್ರಾದಿ ಅಸ್ತ್ರಗಳ ಮತ್ತೆ ಜೊತೆಗೆ ಇನ್ನು ಉಳಿದಂತಹ ಸಮೂಹವನ್ನ ಅವರಿಗೆ ಕೊಡ್ತಾರೆ. ಕೊಟ್ಟ ತಕ್ಷಣ ತೆಗೆದುಕೊಂಡು ಪರಶುರಾಮನಿಗೆ ಬೀಳ್ಕೊಡುಗೆಯನ್ನು ಕೊಟ್ಟು ಅಥವಾ ಪರಶುರಾಮನಿಂದ ಹೊರಡ್ತಾರೆ. ತನ್ನೊಡನಾಡಿದಪ್ಪ, ತನ್ನ ಜೊತೆಯಲ್ಲಿ ಆಡಿದಂತಹ ಗೆಳೆಯ ದೃಪದ ಅನ್ನುವವನು ಛತ್ರಾವತಿಯೊಳ ಗೆಯ್ದುಪ್ಪನೆಂದು ಎಲ್ಲಿ ಅವನಿಗೆ ರಾಜನಾಗಿದ್ದಾನೆ, ಛತ್ರಾವತಿ ಎಂಬ ನಾಡಿನಲ್ಲಿ ಅರಸನಾಗಿದ್ದಾನೆ ಎಂದು ಕೇಳಿದು ಕೊಳಲ್ಗೆ ಒಂದು ಆ ಪಟ್ಟಣಕ್ಕೆ ಬರ್ತಾನೆ ಮಕ್ಕಳೇ. ಬಂದು ದ್ರುಪದನ ಅರಮನೆಯ ಬಾಗಿಲಲ್ಲಿ ನಿಂತ್ಕೊಂಡು ಪಡಿಯರ ಅಂದ್ರೆ ಸೇವಕರು ಅಥವಾ ಬಾಗಿಲನ್ನ ಕಾಯುವವರು ದ್ವಾರಪಾಲಕರಿಗೆ ಹೇಳ್ತಕ್ಕಂಥದ್ದು, ನಿಮ್ಮೊಡನಾಡಿದ ಗೆಳೆಯ ದ್ರೋಣನೆಂಬ ಪಾರ್ವ. ನೋಡಿ, ಯಾರು ಹೇಳ್ತಾರೆ ಈ ಮಾತು? ದ್ವಾರಪಾಲಕರಿಗೆ, ಬಾಗಿಲು ಕಾಯ್ತಕ್ಕಂತಹ ಸೇವಕರಿಗೆ ದ್ರೋಣ ಹೇಳ್ತಾರೆ, ನಿಮ್ಮೊಡನಾಡಿದ ಗೆಳೆಯ, ನಿಮ್ಮ ಜೊತೆ ಆಡಿದಂತಹ ಗೆಳೆಯ ದ್ರೋಣನೆಂಬ ಪಾರ್ವ, ದ್ರೋಣನೆಂಬ ಬ್ರಾಹ್ಮಣ ಬಂದನೆಂದೋ. ನಿಮ್ಮ ಅರಸಂಗ್ ಅರಿಯುವೆ ಅಂದ್ರೆ ತಿಳಿಯುವಂತೆ ಪೇಳಿ ಎಂಬುದ ಎಂಬ ಮಾತನ್ನ ಮಾಳ್ಕೆಯೋಳ್ ಅಂದ್ರೆ ಮಕ್ಕಳೇ ಅದೇ ರೀತಿ ಹೇಳಿದೆಲ್ಲವನ್ನೇ ಬಂದರಿಕುದಂ ಅಂದು ಅದೇ ರೀತಿ ಅರಿಸ್ತಾರೆ. ಅದು ಅರಿಯುವುದು ಅಂದ್ರೆ ಅರಿಯುವಂತೆ, ತಿಳಿಯುವಂತೆ ಹೇಳ್ತಾರೆ. ದ್ರುಪದಂ, ಆಗ ಈ ದ್ರುಪದ ರಾಜ್ಯ ಮದಿರಾಮದೋನ್ಮತಂ, ರಾಜ್ಯವ ಮಂದಿರದಲ್ಲಿ ರಾಜನಾಗಿರ್ತಕ್ಕಂತಹ ಇವನಿಗೆ ಮಧೋನ್ಮತ, ಮದ, ಕೊಬ್ಬು, ಅಹಂಕಾರದಿಂದ ತುಳುತ್ತಿರ್ತಕ್ಕಂತಹ ಸೊಕ್ಕಿನಿಂದ ಗರ್ವಗ್ರಹ ವ್ಯಾಘ್ರ ಚಿತ್ತವಾಗಿ ಅಹಂಕಾರ ಪೀಡಿತನಾಗಿ, ಅಹಂಕಾರದ ಮನಸ್ಸುಳ್ಳವನಾಗಿ, ಮೇಗಿಲ್ಲದೆ ಒಳ್ಳೆಯ ತನವಿಲ್ಲದೆ ಹೀಗೆ ನುಡಿತಾನೆ. ಇಲ್ಲಿವರೆಗೆ ಆಗಿತ್ತು. ಮುಂದೆ ಗಮನಿಸಿ. ಅಂತೆಂಬನಾರ್ಗೆ ಪಿರಿದುಂ ಭ್ರಾಂತು ಧಲೇನ್ ದ್ರೋಣನೆಂಬನೇ ಪಾರ್ವನೆ ಪೇಳೆಂತ ನಗೆ ಗೆಳೆಯನೆ ನೂಂಕಂತಪ್ಪನ ಅರಿಯನೆಂದು ಸಭೆಯೋಳು ನುಡಿದಂ. ನೋಡಿ, ಎಂತಹ ಮಾತನ್ನ ಹೇಳ್ತಾರೆ. ಅಂತೆಂಬನಾರ್ಗೆ, ಹಾಗೆ ಹೇಳುತ್ತಿರುವವನು ಯಾರು? ನನ್ನನ್ನ ಗೆಳೆಯ ಅಂತ ಹೇಳ್ತಿರ್ತಕ್ಕಂತಹ ಅವನು ಯಾರು? ಪಿರಿದು, ವಿಶೇಷ ಅಲ್ವಾ? ಒಂದು ರೀತಿ ಹಿರಿದಾದ ಜ್ಞಾನ ಅಲ್ವಾ? ಅವನಿಗೆ ಭ್ರಮೆಯಿಂದ ಹೇಳ್ತಾ ಇದ್ದಾರೆ. ಆ ರೀತಿ ದಲೇ ಅಲ್ಲವೇನೋ, ಭ್ರಮೆ ಅಲ್ಲದೆ ಇನ್ನೇನು ಮತ್ತೆ? ನಾನು ಅವನಿಗೆ ಗೆಳೆಯ ಆಗಲಿಕ್ಕೆ ಸಾಧ್ಯ? ದ್ರೋಣನೆಂಬನೇ ಪಾರ್ವನೆ, ದ್ರೋಣ ಎಂಬುವ ಪಾರ್ವ ಅಂದ್ರೆ ಬ್ರಾಹ್ಮಣ, ಅವನ ಪಾರ್ವ ಎಂಬ ಬ್ರಾಹ್ಮಣ. ಪೇಳೆಂತೆನಗೆ ಹೇಗೆ ಹೇಳು? ಅವನು ಹೇಗೆ ನನಗೆ
ಗೆಳೆಯ. ಗೆಳೆಯ ಅಂತ ಮಕ್ಕಳೇ ಗೆಳೆಯ. ಹಿಂಗೆ ಗೆಳೆಯ ಅಂತಾನೆ ಅವನು ಗೆಳೆಯ. ನೂಕಂತಪ್ಪನ ಅರಿಯನೆಂದು ಹೊರಗೆ ತಳ್ಳಿ, ನೂಕಪ್ಪ ನೂಕಂತಪ್ಪ ಅವನನ್ನ ಹೊರಗೆ ಹಾಕಿ, ಅಂತಪ್ಪನ ಅರಿಯನೆಂದು. ಅಂತಪ್ಪ ಅಂದ್ರೆ ಮತ್ತೆ ಅಂತಹವರನ್ನು ಅರಿಯನು, ಅರಿಯನು ಅಂದ್ರೆ ತಿಳಿಯನು ಎಂದು ಆ ಸಭೆಯೊಳಗೆ ಕೂತಿದ್ದಂತಹ ಎಲ್ಲರ ಎದುರುಗಡೆ ನೋಡಿಕೊಡ್ತಾನೆ ಮಕ್ಕಳೇ. ಎಂತಹ ಗರ್ಭಗ್ರಹ ವ್ಯಾಘ್ರ ಚಿತ್ತನಾಗಿ ನುಡಿತಾ ಇದ್ದಾರೆ. ಮೇಗಿಲ್ಲದೆ ನುಡಿತಾ ಇದ್ದಾರೆ, ಒಳ್ಳೆತನ ಇಲ್ಲದೆ ನುಡಿತಾ ಇದ್ದಾರೆ. ಸ್ನೇಹಿತರನ್ನ ಮರೆಯೋದುಂಟೆ ಮಕ್ಕಳೇ. ಆದ್ರೆ ಈ ಅಹಂಕಾರ, ರಾಜ್ಯದ ಮಧೋನ್ಮತ, ಈ ಅಧಿಕಾರವನ್ನ ಕೊಟ್ಟಾಗ ಹೇಗೆ ಜನ ಬದಲಾಗ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಮಕ್ಕಳು. ಹಾಗಾಗಿ ಈ ರೀತಿ ಸಭೆಯಲ್ಲಿ ನುಡಿತಾನೆ ಅವನು. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ಮಕ್ಕಳೇ, ಅಂತೆಂಬನಾಗಿ ಆ ರೀತಿ ಹೇಳುವವನು ಅಥವಾ ಹಾಗೆ ಹೇಳುತ್ತಿರುವವನು ಯಾರೂ ತಿರಿದು ಭ್ರಾಂತ ಅಲ್ಲವೇ? ಅವನಿಗೆ ಒಂದು ವಿಶೇಷವಾದ ಭ್ರಾಂತಿ ಇಲ್ವೇ? ಅಥವಾ ಹಿರಿದಾದ ಭ್ರಾಂತಿ ಅಲ್ಲವೇ? ದ್ರೋಣನೆಂಬನೆ ಅವನ ಅಂತಹ ಬ್ರಾಹ್ಮಣ ನನಗೆ ಹೇಗೆ ಗೆಳೆಯ ಆಗ್ತಾನೆ? ಗೆಳೆಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೂಕಿ ಅವನು ಅಂತಪ್ಪನರಿಯನೆಂದೋ, ಅಂತಹವನನ್ನ ನಾನು ಗೊತ್ತಿಲ್ಲ, ತಿಳಿದಿಲ್ಲ ಅಂತ ಹೇಳಿ ಸಭೆಯು ನುಡಿತಾನೆ. ಯಾರೆದುರುಗಡೆ? ಒಡಿಯರನ್ನ ಎದುರುಗಡೆ. ಅರ್ಥ ಆಗ್ತಾ ಇದೆಯಾ? ಒಡಿಯರ ಅಂದ್ರೆ ಗೊತ್ತಿದೆಯಲ್ಲ ಮಕ್ಕಳೇ? ದ್ವಾರಪಾಲಕ. ಗಮನಿಸಿ, ಒಡಿಯರ ಅಂದ್ರೆ ದ್ವಾರಪಾಲಕ. ಆಗ ಮುಂದೇನಾಯ್ತು ಗಮನಿಸಿ. ಅಂತು ನುಡಿದುದಂ ಪಡಿಯರಂ ಬಂದ ಮಾಳ್ತಿಯೊಳ ಅರಿಪೆ ದ್ರೋಣ ನೊತ್ತಂಬರದಿಂದೊಳಗಂ ಪೊಕ್ಕು. ಮಕ್ಕಳೇ, ಅಂತೂ ಅದೇ ರೀತಿ ನುಡಿದುದನ್ನು ಯಾವ ರೀತಿ ಹೇಳಿದ್ನೋ ದ್ರೋಣ, ಅದೇ ರೀತಿ ಪಡಿಯರಂ. ಪಡಿಯರಂ ಅಂದ್ರೆ ದ್ವಾರಪಾಲ. ಬಂದ ಆ ಮಾಳಿಕೆಯೊಳು ಲರಿಪೆ, ಅದೇ ರೀತಿ ಮಾಳಿಕೆಯೊಳಗೆ ಮಕ್ಕಳೇ ಆಗಲೇ ಹೇಳಿದ್ರಿ, ಅದೇ ರೀತಿ ದ್ರೋಣನಾಗೆ ಹೇಳ್ತಾ ಇರ್ತಕ್ಕಂತಹ ಮಾತು. ಯಾರು ಹೇಳಿದ ಹಾಗೆ? ದ್ರುಪದ ಹೇಗೆ ಹೇಳಿದನೋ ಹಾಗೆ. ಬಂದ ಮಾಳಿಕೆಯೊಳ ಅರಿಪೆ, ದ್ರುಪದ ಹೇಗೆ ಹೇಳಿದನೋ ಅದೇ ರೀತಿ ದ್ರೋಣನ ಹತ್ತಿರ ಪಡಿಯರಂ ಹೇಳ್ತಾ ಇದ್ದಾರೆ, ದ್ವಾರಪಾಲಕ ಹೇಳ್ತಾ ಇದ್ದಾರೆ. ಆಗ ದ್ರೋಣನೊತ್ತಂಬರದಿಂದೊಳಗೆ, ದ್ರೋಣನನ್ನ ನೋಡ್ಬೇಕು ಅಂತ ಒತ್ತಂಬರದಿಂದ, ಒತ್ತಂಬರ ಅಂದ್ರೆ ಬಲಾತ್ಕಾರ, ಒತ್ತಂಬರ ಅಂದ್ರೆ ಏನು ಮಕ್ಕಳೇ? ಬಲಾತ್ಕಾರ. ಬಲಾತ್ಕಾರದಿಂದ ಅಂದ್ರೆ ಅವರು ಬಿಡ್ತಾ ಇಲ್ಲ ಜಾಗವನ್ನ, ಯಾರು? ಪಡಿಯರ. ಆದ್ರೂ ಅವರು ಒತ್ತಾಯದಿಂದ, ಬಲಾತ್ಕಾರದಿಂದ ದೊಳಗಂ ಪೊಕ್ಕು, ಎಲ್ಲಿಗೆ? ದ್ರುಪದ ಇರುವಂತಹ ರಾಜ್ಯದ ಅರಮನೆಯ ಸಭಾಂಗಣಕ್ಕೆ ಹೊಕ್ಕುತ್ತಾನೆ. ಯಾರು? ದ್ರೋಣ. ಅರ್ಥ ಆಗ್ತಿದಿಲ್ಲ ಮತ್ತೆ? ಅಂತೂ ನುಡಿದನು. ಯಾವ ರೀತಿ ನುಡಿದನು ಅಥವಾ ಯಾವ ರೀತಿ ದ್ರುಪದ ನುಡಿದನು ಅದೇ ರೀತಿ ದ್ವಾರಪಾಲಕಂ, ದ್ವಾರಪಾಲಕರು ಬಂದ ಮಾಟಿಯುಳ್ಳರಿವೆ ಅದೇ ರೀತಿ ಹೇಳ್ತಾರೆ. ಯಾರಿಗೆ? ದ್ರೋಣಾಚಾರ್ಯ. ದ್ರೋಣನೊತ್ತಂಬರದಿಂದೊಳಗಂ, ಆಗ ದ್ರೋಣ ಬಲಾತ್ಕಾರದಿಂದ ಒಳಗೆ ಪೊಕ್ಕು. ದ್ರೋಣ ಏನ್ ಮಾಡ್ತಾನೆ? ಬಲಾತ್ಕಾರದಿಂದ ಅಥವಾ ಒಂದು ರೀತಿ ಹಿಂಸೆಯಿಂದ ಅಥವಾ ಅವರನ್ನ ತಳ್ಳಿ ಒಳಗೆ ಹೋಗ್ಬಿಡ್ತಾನೆ. ಎಲ್ಲಿ ಒಳಗೆ ಹೋಗ್ತಾನೆ? ದ್ರುಪದ ಇರುವಂತಹ ಅರಮನೆ ಅಥವಾ ಸಭೆಯ ಸಭಾಂಗಣಕ್ಕೆ ಹೋಗ್ತಾನೆ. ಪೊಕ್ಕು ದ್ರುಪದನಂ ಕಂಡ, ದ್ರುಪದನನ್ನ ನೋಡ್ತಾನೆ. ನೋಡಿ ಏನ್ ಹೇಳ್ತಾನೆ ಗಮನಿಸಿ. ಅರಿವೇ ನೀನು ನೋಡ
ಕಂಡೆಯೋ ಮಹಿಪತಿಗಂ ದ್ವಿಜವಂಶ ಜಂಗಮ ಏತರ ಕೆಳೆಯ ನಿಂತು ನಾಣಿನಿಗ ರಪ್ಪರೆ ಮಾನಸರೆಂಬ ಮಾತುಗಳು ನೆರೆಗೊಳೆ ಕುಂಭ ಸಂಭವನ ದೃಪದಂ ಕಡು ಸಿಗ್ಗು ಮಾಡಿದಂ. ಗಮನಿಸಿ, ಅರಿಯಿದೆ ಎಷ್ಟು ಸಾವಧಾನವಾಗಿ ದ್ರೋಣಾಚಾರ್ಯರು ಮಾತನಾಡ್ತಾರೆ. ಅರಿಯಿದೆ ನನ್ನನ್ನ, ನಾವು ನಿಮಗೆ ಗೊತ್ತಿಲ್ಲವೇ, ತಿಳಿದಿಲ್ಲವೇ ನಮ್ಮನ್ನ? ನೀವು ಅಂದ್ರೆ ಮಕ್ಕಳೇ ನೀವು, ಮಾಮು ಅಂದ್ರೆ ನಾವು, ನೀವು ನಾವು. ನೋಡಿ ಎಷ್ಟು ಸೌಮ್ಯವಾಗಿ ಮಾತನಾಡ್ತಾ ಇದ್ದಾರೆ ಗುರುಗಳು. ಮೊಡನ್ ಓದಿದೆ, ಜೊತೆಯಲ್ಲಿ ಓದಿದ್ದೇವೆ ಎಂಬುದ ಅಣ್ಣ, ಜೊತೆಯಲ್ಲಿ ಓದಿರ್ತಕ್ಕಂಥದ್ದನ್ನ ಅಣ್ಣ ತಿಳಿದಿರುವ ಅಣ್ಣ ನೀವು ಅಂದ ತಕ್ಷಣ ಯಾವ ರೀತಿ ಮಾತನಾಡ್ತಾರೆ ನೋಡಿ ದೃಪದ. ನಿನ್ನ ನಾನು ಅರಿಯೇನೆ, ನದೆಲ್ಲಿ ನಿನ್ನನ್ನ ನಾನು ಯಾರು ಅಂತಲೂ ಗೊತ್ತಿಲ್ಲ, ನೀವು ಯಾರು ಅಂತ ತಿಳಿದಿಲ್ಲ ನಾನು. ಅದೆಲ್ಲಿ ಇಲ್ಲಿ ಗಮನಿಸಿ, ನಿನ್ನ ನಾನರಿಯೇ, ನೀನು ಯಾರು ಎಂದು ನನಗೆ ಗೊತ್ತಿಲ್ಲ, ಅರಿಯೇನು. ಅದೆಲ್ಲಿ ಕಂಡೆಯೋ, ಅದೆಲ್ಲಿ ನೋಡಿದೆಯೋ ನನ್ನನ್ನು ನೀನು. ಮಹಿಪತಿ ಅಂದ್ರೆ ರಾಜ್ಯದ ರಾಜ ಅಥವಾ ಒಡೆಯ. ಮಹಿಪತಿ ಅಂದ್ರೆ ರಾಜ. ಮಹಿಪತಿಗಂ ರಾಜ್ಯನಿಗೂ ದ್ವಿಜವಂಶ ಜಂಗಮನಿ. ದ್ವಿಜ ಅಂದ್ರೆ ಕೂಡ ಬ್ರಾಹ್ಮಣ ಮಕ್ಕಳೇ ದ್ವಿಜ. ದ್ವಿಜ ಅಂದ್ರೆ ಕೂಡ ಏನೋ ಬ್ರಾಹ್ಮಣ ವಂಶದವರಿಗೂ ಯಾತರ ಯಾವ ರೀತಿ ಗೆಳೆಯಿಂದೋ ಗೆಳೆತನವೋ. ಗೆಳೆಯಿಂದು ಅಂದ್ರೆ ಹೆಂಗೆ ರಾಜರಿಗೂ ಬ್ರಾಹ್ಮಣರಿಗೂ ಗೆಳೆಯರಾಗಲಿಕ್ಕೆ ಸಾಧ್ಯ? ನಾಣಿಗರಪ್ಪನೇ ನಾಚಿಕೆ ಇಲ್ಲದವರು ನೀವು ಮನುಷ್ಯರು. ಮಾನಸರೆಂಬ ಎಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾಚಿಕೆ ಇಲ್ಲದ ಮನುಷ್ಯರು ನೀವು ಎಂಬ ಮಾತುಗಳನ್ನು ಹಾಡಿ ನೆರೆಗೊಳೆ ಅಂದ್ರೆ ಮಕ್ಕಳೇ ಮರ್ಮ. ನೆರೆಗೊಳೆ ಮರ್ಮವನ್ನ ಒಳಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿರ್ತಕ್ಕಂಥದ್ದಲ್ಲ. ಮರ್ಮ ಅಂತ ಹೇಳ್ತೀವಲ್ವಾ, ಮರ್ಮವನ್ನ ತಿಳಿಲಾಗದೆ ಅಥವಾ ಭೇದಿಸಲಾಗದೆ ಕುಂಭ ಸಂಭವನನ್ನ. ಯಾರು ಕುಂಭ ಸಂಭವ ಮಕ್ಕಳೇ? ದ್ರೋಣ. ಅದು ಗೊತ್ತಿರಲಿ ನಿಮಗೆ. ಕುಂಭದಲ್ಲಿ ಜನಿಸಿದವರು. ಕುಂಭ ಸಂಭವ ಅಂದ್ರೆ ದ್ರೋಣನನ್ನ ದೃಪದನು ಕಡು ಸಿಗ್ಗು ಮಾಡಿದಂ. ಕಡು ಸಿಗ್ಗು ಅಂದ್ರೆ ಮಕ್ಕಳೇ ನಾಚಿಕೆ ಆಗುವಂತೆ ಮಾಡ್ತಾನೆ. ಕಡು ಸಿಗ್ಗು ಅಂದ್ರೆ ಮಕ್ಕಳೇ ನಾಚಿಕೆ. ತುಂಬಿದ ಸಭೆಯಲ್ಲಿ ಎಲ್ಲರ ಎದುರುಗಡೆ ದ್ರೋಣನನ್ನ ನಾಚಿಕೆಯಾಗುವಂತೆ ಮಾಡಿಬಿಡ್ತಾನೆ ಮಕ್ಕಳೇ ದೃಪದ. ಅರ್ಥ ಆಗ್ತಿದ್ದಲ್ಲ ಇದು ಪದ್ಯ? ಇನ್ನೊಂದು ಬಾರಿ ಗಮನಿಸಬೇಕಾರೆ ಮಕ್ಕಳೇ, ಅರಿಯಿದೆ ನೀವು ಮಾವು ನೋಡಬಹುದಿದೆ ಎಂಬುದ ಅಣ್ಣ ತಿಳಿಯಿರೆ. ನಾನು ಮತ್ತೆ ನೀವು, ನಾವು ನೀವು ಜೊತೆಯಲ್ಲಿ ಓದಿದು ಅಂತಕ್ಕಂಥದ್ದನ್ನ ಅರಿಯಿರೆ ಅಣ್ಣ. ನಿನ್ನ ನಾ ಅರಿಯನೆಂದಲ್ಲಿ, ನಿನ್ನನ್ನು ನಾ ಅರಿಯೇ ತಿಳಿಯೇ. ಅದೆಲ್ಲಿ ಕಂಡೆಯೋ, ಅದೆಲ್ಲಿ ನೋಡಿದೆಯೋ ನೀನು? ಮಹಿಪತಿಗೂ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ತರ ಗೆಳೆಯ ಅಥವಾ ಗೆಳೆತನ? ನಾಚಿಕೆ ಇಲ್ವ ನಿಮಗೆ? ನಾಚಿಕೆ ಇಲ್ವ ಮನುಷ್ಯರು ನಿಮಗೆ? ನಿಮ್ಮ ಮಾತುಗಳ ಮರ್ಮವನ್ನ ನಾನು ಅರಿಯೇ ಎಂದು
ಕುಂಭಸಂಭವನನ್ನ, ದ್ರೋಣನನ್ನ ದೃಪದ ಕಡುಸಿಗೂ ನಾಚಿಕೆಯಾಗುವಂತೆ ಮಾಡಿದಂ. ನಾಚಿಕೆ ಆಗುವಂತೆ ಮಾಡಿದ. ಮಾತಾಡಿ ಈ ರೀತಿ ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳು ಮುಂದಿನ ಸಾಲ. ಅಂತೂ ಮಾಡಿದುದು ಮಲ್ಲನಿ ನಾಡಿಲಿ ಪಾರ್ವನ್ನೆಳೆದು ಕೆಳೆಯುಂ ದ್ರೋಣನಿಂತೆಂದಂ. ನೋಡಿ ಎಷ್ಟು ಚೆನ್ನಾಗಿ ನುಡಿದು ಜೊತೆಗೆ ಹೇಳ್ತಾರೆ. ಮಾಡಿದುದಲ್ಲದೆ, ಆ ರೀತಿ ಮಾತನಾಡಿದುದು ಅಲ್ಲದೆ, ನಾಣಿಲಿ ಅಂದ್ರೆ ಮಕ್ಕಳೇ ನಾಚಿಕೆಗೆಟ್ಟವನು. ನಾಚಿಕೆಗೆಟ್ಟವನು. ಈ ನಾಚಿಕೆಗೆಟ್ಟಂತಹ ಈ ಮನುಷ್ಯನಾಗಿರ್ತಕ್ಕಂತಹ ಪಾರ್ವನನ್ನ, ಅಂದ್ರೆ ಮಕ್ಕಳೇ ಬ್ರಾಹ್ಮಣನನ್ನ ನೆಳೆದು ಎಳಕೊಂಡು ಕಳೆಯಿಮೆಂಬುದಂ, ಎಳೆದು ಹಾಕಿ, ಕಳೆ ಅಂದ್ರೆ ಹಾಕೋದು, ಎಲ್ಲಿಗೆ ಹೊರಗೆ ಹಾಕಿ ಅಂತ, ಎಂಬುದಂ ದ್ರೋಣನಿಂತೆಂದಂ. ಆಗ ದ್ರೋಣ ಈ ರೀತಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಏನ್ ಹೇಳ್ತಾ ದ್ರೋಣಾಚಾರ್ಯರು? ನುಡಿ ತಡವಪ್ಪುದೊಂದು, ಮೊಗದೊಳ್ ಮರುಕಂ ದೊರೆಕೊಳ್ಳುವುದೊಂದು, ನಾಣ್ಗೆಡ ಗುಡ ದಿರ್ಪುದೊಂದು, ನುಡಿಗಳ್ ಮೊರೆಯಂ ಮರೆಯುವುದೊಂದು, ಕಳ್ಗುಡಿದ ವರಂದ ಮಿಂತು ಸಿರಿ ಸಾತರೆ ಸಾರುವುದರ್ಕೆ ಸಂದೇಹಂಬಡದೆ ಜಲಕ್ಕನೀಗಳರಿದೆಂ ಸಿರಿ ಕೊಳ್ಳೊಡ ಹುಟ್ಟಿತೆಂಬುದು. ಇಂತಹ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ದ್ರೋಣಾಚಾರ್ಯರು. ಗಮನಿಸಿ. ನುಡಿ ತಡವಪ್ಪುದೊಂದು, ಮಾತನ್ನಲ್ಲಿ ತಡ ಅಂದ್ರೆ ತೊದಲುವುದು, ಮಾತಿನಲ್ಲಿ ತೊದಲುವುದು. ಯಾವಾಗ? ನಿಮ್ಗೆ ಗೊತ್ತಿದೆ ಯಾವಾಗ ತೊದಲುತ್ತೀವಿ ಮಕ್ಕಳೇ? ತಪ್ಪು ಮಾಡಿದಾಗ, ಸುಳ್ಳು ಹೇಳುವಾಗ ತೊದಲ್ತೀವಲ್ವಾ? ನುಡಿ ತಡವಪ್ಪುದೊಂದು, ಮೊದಲನೇದೇ ಯಾವುದು? ಮಾತು ತಡವರಿಸುವುದು ಒಂದು. ಮುಖದೊಳ್ ಮರುಕಂ, ಮುಖದಲ್ಲಿ ಮರುಕ ಅಂದ್ರೆ ವಕ್ರಚೇಷ್ಟೆ ಮಕ್ಕಳೇ. ಮರುಕ ಅಂದ್ರೆ ವಕ್ರಚೇಷ್ಟೆ. ಅಲ್ವಾ? ಬೇಕು ಅಂತ ಮಾಡ್ತಿರ್ತಾರಲ್ವಾ, ಅದು ವಕ್ರಚೇಷ್ಟೆ. ದೊರೆಕೊಳ್ಳುವುದೊಂದು, ವಕ್ರಚೇಷ್ಟೆ ಉಂಟಾಗೋದು ಇನ್ನೊಂದು. ನಾಣ್ಗೆಡ ಗುಡದಿರ್ಪುದೊಂದು, ನಾಣ್ಗೆರದು ಅಂದ್ರೆ ನಾಣ್ಗೆಡೆ ಅಂದ್ರೆ ನಾಚಿಕೆ ಇಲ್ಲದಿರುವುದು ಅಥವಾ ನಾಚಿಕೆ ಆಗದಿರುವುದು ಅಲ್ವಾ? ಆಗ್ಲೇ ನಾಡಿದೆ ಅಂದ್ರೆ ನಾಚಿಕೆ ಮಾಡಿದರೆ, ಇಲ್ಲಿ ನಾಳ್ಗೆಡೆ ಅಂದ್ರೆ ನಾಚಿಕೆ ಆಗದೆ ಇರ್ತಕ್ಕಂಥದ್ದು ಅಥವಾ ನಾಚಿಕೆ ಇಲ್ಲದೆ ಇರ್ತಕ್ಕಂಥದ್ದು ಇನ್ನೊಂದು. ನುಡಿಗಳು ಮೊರೆಯಂ, ಮಾತುಗಳನ್ನ ಮೊರೆಯನ್ನ ಮರೆಯುವುದೊಂದು. ಮೊರೆಯಂ ಅಂದ್ರೆ ಬಾಂಧವ್ಯವನ್ನು. ಗಮನಿಸಿ ಮಕ್ಕಳು. ಮೊರೆಯಂ ಅಂದ್ರೆ ಬಾಂಧವ್ಯವನ್ನ. ಬಾಂಧವ್ಯವನ್ನ ಮರೆಯುವುದು ಇನ್ನೊಂದು. ಬಾಂಧವ್ಯವನ್ನ, ಸ್ನೇಹವನ್ನ ಮರೆಯುವುದು ಇನ್ನೊಂದು. ಕಳ್ಗುಡಿದವರಂ ನಿಂತೋ, ಇವೆಲ್ಲ ಯಾವ ರೀತಿ ಗೊತ್ತಾ? ಯಾವ ರೀತಿ? ಕಳ್ಗು ಅಂದ್ರೆ ಕುಡಿದವನ ರೀತಿ. ಯಾರು ಕುಡಿಯೋದು ಅಂದ್ರೆ ಮದ್ಯಪಾನ ಮಾಡಿದ ರೀತಿ. ಕಳ್ಗು ಅಂದ್ರೆ ಕುಡಿದವರು ಅಥವಾ ಹೆಂಡ
ಹೆಂಡ ಕುಡಿದವರ ರೀತಿ. ಕಳ್ಳುಡಿದವರಂ. ಕಳ್ಳುಡಿದವರು ಅಂದ್ರೆ ಮದ್ಯ ಅಥವಾ ಹೆಂಡ ಕುಡಿದವರ ರೀತಿ. ಹೆಂಡ ಕುಡಿದವರು. ಕಳ್ಳು ಕುಡಿದವರ ಮಿಂತು ಅಥವಾ ಕಳ್ಳು ಕುಡಿದವರ ರೀತಿ. ಸಿರಿ ಸಾಕಡೆ ಐಶ್ವರ್ಯವು ಬರಲು ಸರ್ವದರ್ಕೆ. ಸರ್ವದರ್ಕೆ ಅಂದ್ರೆ ಬರೋದಿದಕ್ಕೋಸ್ಕರ. ಸಂದೇಹ ಇಲ್ಲ. ಸಂದೇಹ ಬಡದೆ. ಸಂದೇಹ ಪಡದೆ. ಜಲಕ್ಕನಿಗಳ ಹರಿದೆಂ. ತಟ್ಟನೆ ಈಗ ಅದನ್ನು ನಾನು ಹರಿತೆ. ಸಿರಿ ಕೊಳ್ಳೊಳ್ ಹುಟ್ಟಿತೆಂಬುದಂ. ಸಿರಿ ಎಂಬುದು ಐಶ್ವರ್ಯ ಎಂಬುದು ಕಳ್ಳೊಳು ಹುಟ್ಟಿತೆಂಬುದು ಮದ್ಯದೊಂದ ಹುಟ್ಟಿತು ಎಂಬುದನ್ನು ನಾನು ಚೆನ್ನಾಗಿ ಹರಿತೆ ಇವತ್ತು ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಮದ್ಯ ಕುಡಿದವರ ರೀತಿ. ಇನ್ನೊಂದು ಮದ ಬರೋದು ಯಾರಿಗಪ್ಪ ಅಂದ್ರೆ ಅಧಿಕಾರ, ಸಂಪತ್ತು, ಐಶ್ವರ್ಯ ಇರ್ತಕ್ಕಂಥವ್ರಿಗೆ ಇನ್ನೊಂದು ಮದ ಬರುತ್ತೆ. ಅದನ್ನ ಈ ಪದ್ಯದಲ್ಲಿ ಹೇಳಿದೆ. ಇನ್ನೊಂದ್ಸಲಿ ಗಮನಿಸಿ ಮಕ್ಕಳೇ. ನುಡಿ ತಡಬೊಪ್ಪುದೊಂದು, ಮಾತು ತಡಬಡಿಸುವುದು ಒಂದು. ಮುಖದೊಳಗೆ ಬರುಕಂ ದೊರೆಕೊಳ್ಳುವುದೊಂದು, ಮುಖದಲ್ಲಿ ವಕ್ರಚೇಷ್ಟೆ ಉಂಟಾಗುವುದು ಇನ್ನೊಂದು. ನಾಣ್ಗೆಡ ಉಡದಿರ್ಪುದು ಇನ್ನೊಂದು, ನಾಚಿಕೆ ಆಗದೇ ಇರ್ತಕ್ಕಂಥದ್ದು ಇನ್ನೊಂದು. ನುಡಿಗಳು ಮರೆಯು ಇಪ್ಪುದೊಂದು, ಮಾತುಗಳು ಅಥವಾ ಒಂದು ಮಾತುಗಳು ಬಾಂಧವ್ಯವನ್ನ ಮರೆಯುವುದು ಇನ್ನೊಂದು. ಕಳ್ಳುಗಳು ಹಿಡಿದವರ ಮಿಂದು. ಇದೆಲ್ಲವೂ ಯಾರಿಗೆ ಹುಟ್ಟುತ್ತೆ? ಕುಡಿದವರಿಗೆ ಆಗುತ್ತೆ. ಇನ್ನೊಂದು ಯಾರಿಗಾಗುತ್ತೆ? ಸಿರಿ ಸಾಕಡೆ ಸಾಕುವುದಕ್ಕೆ, ಐಶ್ವರ್ಯವು ಬರಲು ಬರುತ್ತೆ. ಇವೆಲ್ಲ ಸಂದೇಹ ಬಡದೆ. ಅದಕ್ಕೆ ನನಗೆ ಗೊತ್ತಾಗ್ತಾ ಇದೆ ಇದು ಸಂದೇಹವೇ ಇಲ್ಲ. ಜಲಕ್ಕನಿಗಳಲ್ಲಿದೆ. ತಟ್ಟನೆ ಈಗ ನನಗೆ ಗೊತ್ತಾಯಿತು. ಸಿರಿ ಕಳ್ಳೊಳು ಹುಟ್ಟಿತೆಂಬುದು. ಸಿರಿ ಅಂತಕ್ಕಂಥದ್ದು ಕೂಡ ಯಾವುದರಿಂದ ಹುಟ್ಟಿದೆ? ಮದ್ಯದೊಂದಿಗೆ ಹುಟ್ಟಿತು ಅಂತಕ್ಕಂಥದ್ದು ನನಗೆ ಚೆನ್ನಾಗಿ ಗೊತ್ತಾಯಿತು. ಅರ್ಥ ಆಯ್ತಲ್ಲ ಮಕ್ಕಳೇ? ಎಂದು ಸೈರಿಸದೆ ಈ ರೀತಿ ಹೇಳಿ ಜೊತೆಗೆ ಅಷ್ಟಕ್ಕೆ ಸುಮ್ಮನಿರದೆ, ಅಷ್ಟಕ್ಕೆ ಸಹಿಸಿಕೊಳ್ಳಲಾಗದೆ ಮತ್ತೆ ಇನ್ನೇನು ಹೇಳ್ತಾರೆ? ಕಳನೊಳವಿಂಗೆ ಕುಪ್ಪೆ ಹೊರಮೆಂಬ ಒಲಾಂಬುರ ಮುಂಟೆ ನಿನ್ನದು ಒಂದು ನಿನ್ನ ದೊಂದಳ ಒಡ ಓದಿದೆನೆಂದು ಬೆರಗಿಂಗೆ ಕೋಲಲ್ಕೆ ನಾಗದಿ ಸಭಾವಳೆಯದೊಳೆನ್ನ ನೆಳೆಯಿಸಿದ ನಿನ್ನ ನಾಕುಳಮೆನ್ನ ಚೆಟ್ಟರಿಂ ತಳವೆಳಗಾಗೆ ಕಟ್ಟಿಸದೆ ಮಾಂದೊಡೆ ಕೆಮ್ಮನೆ ನೀಸೆ ಹೊತ್ತನೆ. ಗಮನಿಸಿ. ಇನ್ನೊಂದು ಬಾರಿ ಪದ್ಯವನ್ನು ಗಮನಿಸಿ. ಕಳ ನೊಳವಿಂಗೆ ಕುಪ್ಪೆ ವರ ಮೆಂಬ ಓಲಾಂಬರ ಉಂಟೆ ನಿನ್ನ ದೊಂದ ಅಳವೋಡ ನೋದಿದೆನೆಂದು ಬೆರಗಿಂಗೆ ಕೊಲಲ್ಗೆ ನಾಗದಿ ಸಭಾವಳೆಯದೊಳೆನ್ನ ನೆಳೆಯಿಸಿದ ನಿನ್ನ ಆ ಕುಳಮೆನ್ನ ಚಟ್ಟರಿ ತಳವೆಳಗಾಗಿ ಕಟ್ಟಿಸದೆ ಮಾಡದೊಡೆ ಕೆಮ್ಮನೆ ಮೀಸೆ ಹೊತ್ತನೆ. ಅರ್ಥ ಆಗ್ತಾ ಇದೆಯಲ್ಲ ಮತ್ತೆ? ಗಮನಿಸಿ. ಕಳ ಅಂದ್ರೆ ದುಷ್ಟ ಅಥವಾ ನೀಚ. ನೊಳವಿಂಗೆ, ನೊಳ ಅಂದ್ರೆ ಮಕ್ಕಳೇ ನೊಳ. ಕಳ ಅಂದ್ರೆ ದುಷ್ಟನೆ,
ಖಳನಾಯಕ ಅಂತ ಹೇಳ್ತೀವಲ್ವಾ. ಖಳ ಅಂದ್ರೆ ದುಷ್ಟ, ದುಷ್ಟನೇ. ಕಳನೆ ನೊಣವಿಂಗೆ. ನೊಣ ಅಂದ್ರೆ ನೀವು ನೋಡಿದಿರಲ್ಲ ಮಕ್ಕಳೇ, ನೊಣ. ಆ ನೊಣಕ್ಕೆ ತಿಪ್ಪೆ ವರ. ಕುಪ್ಪೆ ಅಂತ ಇದೆ ಮಕ್ಕಳಲ್ಲಿ. ಕುಪ್ಪೆ ಅಂದ್ರೆ ತಿಪ್ಪೆ. ನೋಡಿದಿರಲ್ವ ತಿಪ್ಪೆ? ಕುಪ್ಪೆ, ತಿಪ್ಪೆ. ತ್ಯಾಜ್ಯ ವಸ್ತುಗಳನ್ನೆಲ್ಲ ಶೇಖರಿಸುವಂತಹ ಜಾಗ. ಈಗ ದನಗಳ ಸಗಣಿ, ಗಂಜಲ ಮತ್ತಿತರೆ ನಿರುಪಯುಕ್ತ ಅಥವಾ ಗೊಬ್ಬರಕ್ಕೆ ಉಪಯೋಗ ಆಗ್ತಕ್ಕಂತಹ ವಸ್ತುಗಳನ್ನು ಹಾಕುವ ಜಾಗಕ್ಕೆ ನಾವು ತಿಪ್ಪೆ ಅಂತ ಹೇಳ್ತೀವಿ. ಆ ತಿಪ್ಪೆ ವರ. ಯಾರಿಗೆ ವರ? ನೊಣಕ್ಕೆ. ನೊಣಕ್ಕೆ ಯಾವುದು ಶ್ರೇಷ್ಠ? ತಿಪ್ಪೆ. ಅರ್ಥ ಆಗ್ತಿದ್ರೆ ಮಕ್ಕಳ? ನೊಣಕ್ಕೆ ತಿಪ್ಪೆ ಶ್ರೇಷ್ಠ ಎಂಬಂತೆ ಎಂಬೋಲ್ ಆನಾಂಬರ ಮುಂಟೆ. ಆನಾಂಬರ ಮುಂಟೆ ಅಂದ್ರೆ ನನ್ನವರೆಗೂ ಇದೆ. ಯಾರ ಒಂದು ಇದು ಸಾಮರ್ಥ್ಯ, ದೃಕ್ಪಥನ ಸಾಮರ್ಥ್ಯ ನನ್ನವರೆಗೂ ಇದೆ. ನಿನ್ನದೊಂದು, ನಿನ್ನದೊಂದು, ನಿನ್ನದೊಂದು ಅಂದ್ರೆ ನಿನ್ನ ಜೊತೆ, ನಿನ್ನ ಸಾಮರ್ಥ್ಯ. ಅಳವೊಂದು ಅಳವಡ, ನಿನ್ನ ಒಂದು ನೊಡಲು ಓದಿದೆ, ನಿನ್ನ ಸಾಮರ್ಥ್ಯ. ಅಳವಡ ಅಂದ್ರೆ ಸಾಮರ್ಥ್ಯ. ಮತ್ತೆ ನಿನ್ನದೊಂದು ಅಳವಡ ಅಂದ್ರೆ ನಿನ್ನದೊಂದು ಸಾಮರ್ಥ್ಯ ಅಥವಾ ನಿನ್ನದೊಂದು ಪರಾಕ್ರಮ ನನ್ನವರೆಗೂ ಉಂಟೆ. ಒಡನೋದಿದೆನೆಂದು, ಜೊತೆಯಲ್ಲಿ ಓದಿದೆ. ಬೆರಗಿಂಗೆ. ಬೆರಗಿಂಗೆ ಅಂದ್ರೆ ವಿವೇಕಕ್ಕೆ, ಉತ್ಸಾಹಕ್ಕೆ. ಬೆರಗಿಂಗೆ. ಬೆರಗಿಂಗೆ. ಬೆರಗಿಂಗೆ ಅಂದ್ರೆ ಉತ್ಸಾಹಕ್ಕೆ. ನಿಮ್ ಜೊತೆ ಓದಿದೆ ಎನ್ನುವ ಉತ್ಸಾಹಕ್ಕೆ. ಅಥವಾ ಇನ್ನೊಂದು ಅರ್ಥ ವಿವೇಕದಿಂದ. ನಿನ್ನ ಜೊತೆ ಓದಿದೆ ಎಂಬ ವಿವೇಕದ. ಕೊಲ್ಲಲಿಕ್ಕೆ ಆಗದೆ. ನಿನ್ನ ಜೊತೆಯಲ್ಲಿ ಓದಿದೆನು ಎಂಬ ಕಾರಣಕ್ಕೋಸ್ಕರ ನಿನ್ನನ್ನ ಕೊಲ್ಲಲಿಕ್ಕೆ ಆಗದೆ. ಅರ್ಥ ಆಗ್ತಾ ಇದೆಯಲ್ವಲ್ಲಿ? ನೋಡಿ ಮತ್ತೆ, ಕೊಲ್ಲಲಿಕ್ಕೆ ನಾಗದೆ, ನಾಗಾಗದಿ, ನನಗಾಗದು ಅಥವಾ ನನಗೆ ಆಗೋದಿಲ್ಲ. ಯಾಕೆ? ನಿನ್ ಜೊತೆ ಓದುದಲ್ಲ, ಆ ಸಂಬಂಧಕ್ಕೋಸ್ಕರ ನನ್ನ ಕೈಲಿ ಆಗ್ತಾ ಇಲ್ಲ. ಈ ಸಭಾವಳೆಯದೊಳೆನ್ನ ನೆಳೆಯಿಸಿದ. ಏನ್ ಮಾಡ್ತಾ ಇದೆಯಾ ನೀನು ನನ್ನಲ್ಲಿ? ನನ್ನನ್ನ ಈ ಸಭಾವಳೆಯ. ಸಭಾವಳೆಯ ಅಂದ್ರೆ ಸಭೆಯ ಮಧ್ಯ ಅಥವಾ ಸಭೆಯ ಆವರಣದಲ್ಲಿ ನೆನ್ನನ್ನು ಎಳೆಯಿಸಿದ. ಎಳೆಯಿಸೋದು ಅಂದ್ರೆ ಹೊರಗಾಕಿ ಅಂತ ಅವಮಾನ ಮಾಡಿದ್ದೀಯ. ನಿನ್ನ ಕುಳಮೆನ್ನ, ನಿನ್ನನ್ನ ನಾಕುಳ. ನಾಕುಳ ಅಂದ್ರೆ ಅನಾಯಾಸವಾಗಿ. ಮೆನ್ನ ನೋಡಿ, ನಾಕುಳ ಮೆನ್ನ. ನಾಕುಳ ಅಂದ್ರೆ ನಿನ್ನ ನಾಕುಳ. ನಿನ್ನ ನಾಕುಳ. ನಾಕುಳ ಅಂದ್ರೆ ಅನಾಯಾಸ. ನಾಕುಳ. ನಿನ್ನ ನಾಕುಳ. ಮೆನ್ನ, ನಿನ್ನನ್ನ ಅನಾಯಾಸವಾಗಿ ಎನ್ನ. ಅಲ್ಲೇ ಒಂದೇ ಪದದಲ್ಲಿದೆ ಎನ್ನ. ಚಟ್ಟರಿಂ. ಚಟ್ಟರ್ ಅಂದ್ರೆ ಶಿಷ್ಯಂದಿರು. ಯಾರಿಂದ? ಶಿಷ್ಯಂದಿರಿಂದ. ಶಿಷ್ಯಂದಿರಿಂದ. ಚಟ್ಟರ್ ಅಂದ್ರೆ ಮಕ್ಕಳೇ ಶಿಷ್ಯರಿಂದ.
ತಳಬೆಳಗಾಗೆ, ತಳಬೆಳಗಾಗೆ, ತಳಬೆಳಗ ಅಂದ್ರೆ ಗಾಬರಿ ಪಡಿಸುವಂತೆ. ಇದು ಗಮನಿಸಿ ಮಕ್ಕಳೇ. ತಳಬೆಳಗೆ, ತಳಬೆಳಗಾಗಿ ಅಂದ್ರೆ ಗಾಬರಿ ಪಡಿಸುವಂತೆ. ಗಾಬರಿ ಪಡಿಸುವಂತೆ. ಯಾರಿಂದ ಗಾಬರಿ ಪಡಿಸುವಂತೆ? ಯಾರಿಗೆ ಗಾಬರಿ ಆಗುವಂತೆ? ಧ್ರುಪದನಿಗೆ ಗಾಬರಿ ಆಗುವಂತೆ. ತಳಬೆಳಗಾಗೆ ನನ್ನ ಶಿಷ್ಯರಿಂದ ಗಾಬರಿ ಪಡಿಸುವಂತೆ, ಕಟ್ಟಿಸದೆ. ಕಟ್ಟಿಸದೆ ಅಂದ್ರೆ ಬಂಧಿಸದೆ. ಕಟ್ಟಿಸದೆ ಅಂದ್ರೆ ಮಕ್ಕಳೇ ಬಂಧಿಸದೆ, ಅಥವಾ ಎಡೆಮೂರಿ ಕಟ್ಟಿಸದೆ. ಮಾಂದೊಡೆ, ಮಾಂದೊಡೆ ಅಂದ್ರೆ ಮಕ್ಕಳೇ ಬಿಟ್ಟರೆ. ಕೆಮ್ಮನೆ, ಕೆಮ್ಮನೆ ಅಂದ್ರೆ ಸುಮ್ಮನೆ. ಮೀಸೆ ಹೊತ್ತನೆ, ಮೀಸೆ ಹೊತ್ತವನಾಗುವುದಿಲ್ಲವೇ? ಅಥವಾ ವ್ಯರ್ಥವಾದ ಮೀಸೆಯನ್ನು ಹೊತ್ತವನು ನಾನಾಗುವುದಿಲ್ಲವೇ? ಹಾಗಾಗಿ ಸುಮ್ಮನೆ ಮೀಸೆ ಹೊತ್ತನೆ ನಾನು, ಕೆಮ್ಮನೆ ಮೀಸೆ ಹೊತ್ತನೆ, ವ್ಯರ್ಥವಾದ ಮೀಸೆ ಹೊತ್ತನೆ, ನಾನು ಗಂಡಸಲ್ಲವೇ ಅನ್ನುವ ರೀತಿಯಲ್ಲಿ ದ್ರೋಣಾಚಾರ್ಯರು ದ್ರುಪದನಿಗೆ ಒಂದು ರೀತಿಯಾದಂತಹ ವಿರುದ್ಧವಾಗಿ, ಆತನನ್ನ ಸರಿಸಮಾನವಾಗಿ ಮಾತುಗಳನ್ನು ಆಡಿ ಅವನಿಗೆ ಒಂದು ರೀತಿಯಾಗಿ ವಿರೋಧವಾಗಿ ಮಾತನಾಡಿ ಅವನನ್ನ ಮತ್ತೆ ಆ ಸಭೆಯಲ್ಲಿ ಒಂದು ಚಾಲೆಂಜ್ ಅನ್ನ ಮಾಡಿ ಒಂದು ರೀತಿಯಾಗಿ ಅವನನ್ನು ಇವರು ಕೂಡ ಅಪಮಾನವನ್ನ ಮಾಡಿದರೆ, ಅಥವಾ ಒಂದು ರೀತಿ ಅವರ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸುವಂತಹ ಒಂದು ಚಾಲೆಂಜ್ ಅನ್ನು ಹಾಕಿ ಬಂದಿದ್ದಾರೆ ಮಕ್ಕಳೇ. ಇಷ್ಟು ಈ ಪಾಠದಲ್ಲಿರುವಂತಹ ಪಠ್ಯದ ವಸ್ತು ಅಂತಕ್ಕಂಥದ್ದು ಮಕ್ಕಳೇ. ಕೊನೆಯ ಪ್ಯಾರ ಇನ್ನೊಂದ್ಸಲಿ ಹೇಳ ಮಕ್ಕಳೇ, ಗಮನಿಸಿ. ಕಳಮಳ ಬಿಂಗೆ ಕುಪ್ಪೆ ವರ. ಕಳ ಅಂದ್ರೆ ನೀಚ. ನೀಚನೆ ನೊಳವಿಗೆ, ನೊಣಕ್ಕೆ ತಿಪ್ಪೆ ಶ್ರೇಷ್ಠ ಎಂಬಂತೆ ಎಂಬ ಓಲಾಂಬರ ಮುಂಟೆ. ನನ್ನವರೆಗೂ ನಿನ್ನ ಒಂದು ಶ್ರೇಷ್ಠತೆ, ನಿನ್ನ ಒಂದು ಸಾಮರ್ಥ್ಯ ನನ್ನವರೆಗೂ, ನಿನ್ನದೊಂದು ದಳವಾಡ, ನಿನ್ನ ಸಾಮರ್ಥ್ಯ ನನ್ನವರೆಗೂ ಇದೆಯೇ. ಓಡನೋದಿದೆನೆಂದು, ಜೊತೆಯಲ್ಲಿ ಓದಿದೆ ಅನ್ನುವ ಒಂದೇ ಒಂದು ವಿವೇಕದಿಂದ, ಬೆರಗಿನಿಂದ, ಬೆರಗೋ ವಿವೇಕದಿಂದ ಕೊಲ್ಲಲಿಕೆನ ಆಗದಿ, ನಿನ್ನನ್ನು ಕೊಲ್ಲೋದಕ್ಕೆ ಆಗದಿಲ್ಲ ಅಥವಾ ಕೊಲ್ಲೋದಿಲ್ಲ ನಾನು. ಈ ಸಭಾವಳೆಯಗಳನ್ನ, ಈ ಸಭೆಯ ಮಧ್ಯದಲ್ಲಿ ನನ್ನ ಅಥವಾ ಸಭೆಯ ಆವರಣದಲ್ಲಿ ಏನನ್ನ ಎಳೆಯಿಸಿದೆ ಅಂದ್ರೆ ಹಿಡ್ಕೊಂಡು ಹೊರ ಹಾಕಿ ಅಂತ ಹೇಳಿದಾರಲ್ವಾ, ನಿನ್ನನ್ನು ಹೊರ ಹಾಕಿದೆ. ನಿನ್ನ ನಾಗಳು ಮೆನ್ನ, ನಿನ್ನನ್ನು ಅನಾಯಾಸವಾಗಿ ನನ್ನ ಯಾರಿಂದ? ಶಿಷ್ಯರಿಂದ, ಚಟ್ಟ ಶಿಷ್ಯರಿಂದ ತಳಬೆಳಗಾಗಿ ಗಾಬರಿಗೊಳಿಸುವಂತೆ ಕಟ್ಟಿಸದೆ ಬಂಧಿಸ್ತೀನಿ, ನಿನ್ನನ್ನು ಸೋಲಿಸ್ತೀನಿ ಅಂತ ಮಾಂಡೊಡೆ ಪ್ರಮಾಣವನ್ನು ಮಾಡ್ತಾ ಇದ್ದಾರೆ. ಬಿಟ್ಟರೆ ಕೆಮ್ಮನೆ ಮೀಸೆ ಹೊತ್ತನೆ, ನಾನು ಸುಮ್ಮನೆ ಮೀಸೆ ಹೊತ್ಕೊಂಡು ಇರೋದು ವ್ಯರ್ಥ ಅಲ್ಲವೇ, ಸುಮ್ಮನೆ ಮೀಸೆ ಹೊತ್ತವನಾಗುವುದಿಲ್ಲವೇ ಅಂತ ಅವನ ವಿರೋಧವಾಗಿ ಮಾತುಗಳನ್ನ ಆಡಿದರಂತೆ. ಇಲ್ಲಿವರೆಗೆ ಈ ಕೆಮ್ಮನೆ ಮೀಸೆ ಹೊತ್ತನೆ ಪಾಠ ಭಾಗವನ್ನ ಚೆನ್ನಾಗಿ ಅರ್ಥಕೊಂಡಿದ್ರಿ ಅಂತ ಭಾವಿಸ್ತೀನಿ. ಎಷ್ಟರ ಮಟ್ಟಿಗೆ ಈ ಪದ್ಯ ನಿಮಗೆ ಅರ್ಥ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾನು ಒಂದೆರಡು ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ. ಅಲ್ಲಿ ದ್ವಿಜವಂಶ ಅಂದ್ರೆ ಯಾವುದು ಮಕ್ಕಳೇ? ದ್ವಿಜ
ದ್ವಿಜ ಅಂದ್ರೆ ಯಾರು? ಬ್ರಾಹ್ಮಣ ಅಲ್ವಾ? ಎಸ್, ಅರ್ಥ ಆಗಿದೆ. ದ್ವಿಜ ವಂಶ ಅಂದ್ರೆ ಯಾವುದು? ಬ್ರಾಹ್ಮಣರ ವಂಶ. ಅರ್ಥ ಆಗ್ತಿದೆ ಮಕ್ಕಳೇ? ಪಡಿಹರ ಎಂದರೆ ಯಾರು? ಪಡಿಹರ ಹೇಳಿ. ಪಡಿಹರ ಬಾಗಿಲು ಮುಂದೆ ನಿಂತ್ಕೊಳ್ಳೋರು ರಾಜ್ಯದ ದ್ವಾರಪಾಲಕರು ಅಥವಾ ಸೇವಕರು. ಅರ್ಥ ಆಗಿದೆ ಅಲ್ವಾ? ದ್ರುಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು. ಏನಂತ ಹೇಳಿ ಕಳಿಸ್ತಾನೆ? ಪದ್ಯ ಅರ್ಥ ಮಾಡ್ಕೊಂಡಿದ್ರೆ ಹೇಳ್ಬೋದು. ಅವನು ಯಾರೆಂತ ನನಗೆ ಗೊತ್ತಿಲ್ಲ, ಯಾರೆಂಬುದೇ ತಿಳಿಯೇ. ಅವನನ್ನು ನನಗೆ ಯಾರು ಅಂತಲೇ ಗೊತ್ತಿಲ್ಲ, ಅವನನ್ನ ನನಗೆ ಗೆಳೆಯ ಅಲ್ಲ, ಅವನು ನನಗೆ ಬ್ರಾಹ್ಮಣರಿಗೂ ರಾಜರಿಗೂ ಯಾವ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಅಂತವರನ್ನ ತಿಳಿಯೇ ಅಥವಾ ಅವನು ನನಗೆ ಯಾರು ಅಂತ ಗೊತ್ತಿಲ್ಲ ಅಂತ ಸಭೆಗಳು ನುಡಿತಾನೆ. ಅಷ್ಟನ್ನ ನೀವು ಅರ್ಥ ಮಾಡಿಕೊಂಡು ಈ ಪದ್ಯದಲ್ಲಿ ಬರುವಂತಹ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ ಮಕ್ಕಳೇ. ಬರೆದು ನಿಮ್ಮ ಶಿಕ್ಷಕರಿಗೆ, ತರಗತಿ ಶಿಕ್ಷಕರಿಗೆ ಮತ್ತೆ ಕನ್ನಡ ಶಿಕ್ಷಕರಿಗೆ ತಿಳಿಸಿ ಅದನ್ನು ತೋರಿಸಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.